ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಡಿ ರಾಜೇಗೌಡರಿಗೆ ಅನ್ಯಾಯ ಆಗಿರುವುದು ನಿಜ. ಅವರು 5 ವರ್ಷ ಶಾಸಕರಾಗಿರೋಕೆ ಆಗಿಲ್ವಲ್ಲ ಅಂತ ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಟಿಡಿ ರಾಜೇಗೌಡರಿಗೆ ಅನ್ಯಾಯ ಆಗಿರೋದು ಅದಂತೂ ನಿಜ. ಯಾಕೆ ಅವ್ರು 5 ವರ್ಷ ಶಾಸಕರಾಗಿ ಇರೋದಕ್ಕೆ ಆಗಿಲ್ವಲ್ಲ ಅಂತ ರೀತಿ ವ್ಯಂಗ್ಯವಾಗಿಯೂ ಕೂಡ ಕಾಲೆಳೆದಿದ್ದಾರೆ. ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ವೋಟ್ ಚೋರಿ ಮಾಡಿ ಅವರಿಗೆ ಅನ್ಯಾಯವನ್ನ ಮಾಡಿದ್ರು ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅವರದ್ದೇ ಅಧಿಕಾರಿಗಳಿದ್ದಾರೆ, ತನಿಖೆ ಮಾಡಲಿ. ಏನೇ ಅನುಮಾನಗಳಿದ್ರೂ ಕೂಡ ತನಿಖೆಗಳು ಸಾಗಲಿ. ತನಿಖೆಗಳ ಮೂಲಕವಾಗಿಯೇ ಅವರ ಅಧಿಕಾರಿಗಳ ನೇಮಕ ಆಗಿದೆ. ಅವರೇ ಇದಕ್ಕೊಂದು ತೀರ್ಮಾನಗಳನ್ನ ಮಾಡಲಿ. ಆದರೆ ಇಷ್ಟು ಕೆಳಮಟ್ಟಕ್ಕಿಳಿದು ಮಾತನಾಡಿದ್ರೆ ಅದು ಸರಿಯಲ್ಲ. ವೋಟ್ ಡಕಾಯಿತಿ ಎಂಬ ಪದ ಬಳಕೆ ಮಾಡಿದ್ದಾರೆ ನೋಡಿ. ಈಗಾಗಲೇ ಶೃಂಗೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀವರಾಜ್ ಅವರಿಗೆ ಪ್ರಮಾಣವಚನದ ಕೆಲಸಗಳಾಯಿತು. ಅಲ್ಲಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಬಾಯ್ಬಿಟ್ಟು ಹೇಳಿದ್ದು ಇದು ವೋಟ್ ಚೋರಿ ಅಲ್ಲ, ವೋಟ್ ಡಕಾಯಿತಿ ಅಂತ. ಅದೇ ವಿಚಾರಗಳನ್ನ ಮುಂದಿಟ್ಕೊಂಡೆ ಈ ಮರು ಎಣಿಕೆಗೆ ಸಂಬಂಧಪಟ್ಟಂತೆ ಇವಿಎಂನಲ್ಲಿ ಮೋಸ ಮಾಡೋದಕ್ಕೆ ಆಗಲ್ಲ ಅಂತ ಮತ್ತೆ ಅದನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಛಲವಾದಿಯವರು ಹೇಳಿದ್ರು. ಮುಖ್ಯಮಂತ್ರಿಗಳಾದ ಅವರದೇ ಅಧಿಕಾರಿಗಳಲ್ವಾ, ಕೇಳಿ ಅವ್ರಿಗೆ ಅನ್ಯಾಯ ಆಗಿರೋದು ನಿಜ. ಯಾಕೆಂತಂದ್ರೆ ವೋಟ್ ಚೋರಿ ಮಾಡಿ ಗೆದ್ದು ಬಿಟ್ಟಿದ್ರಲ್ಲ, ಅದು 5 ವರ್ಷ ಇರಬೇಕಾಗಿತ್ತು, ನಾನು ಬರೀ 3 ವರ್ಷ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅನ್ಯಾಯ ಆಗಿದೆ. ಈಗ ಪಾಪ ಆ ಅನ್ಯಾಯವನ್ನ ಮೊನ್ನೆ ಮುಖ್ಯಮಂತ್ರಿಗಳು ಅದನ್ನು ಸರಿದೂಗಿಸ್ಕೊಡ್ಬೇಕು. ಯಾಕೆಂತಂದ್ರೆ ಅವರೇ ಹೇಳ್ಬಿಟ್ಟಿದಾರಲ್ಲ, ವೋಟ್ ಚೋರಿ ನಾವೆಲ್ಲ ಮಾಡಿರೋದು, ರಾಬರಿನೇ ಮಾಡಿಬಿಟ್ಟಿದ್ದಾರೆ ಇದು ಬಿಜೆಪಿಯವರು ಅಂತ, ಡಕಾಯಿತಿ ಮಾಡಿಬಿಟ್ಟಿದ್ದಾರೆ ಅಂತ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಂತ ಒಂದು ಸ್ಥಾನದಲ್ಲಿದ್ದು ಇಷ್ಟೊಂದು ಕೀಳು ಮಟ್ಟದ ಭಾಷೆಯನ್ನ ಬಳಸ್ತಕ್ಕಂಥದ್ದಕ್ಕೆ ಅವರಿಗೆ ಬಹುಶಃ ಯಾಕೆ ನಾಚಿಕೆ ಆಗ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ. ಅವರದೇ ಅಧಿಕಾರಿಗಳಲ್ವಾ, ಕೇಳಿ ಅವ್ರಿಗೆ ಅನ್ಯಾಯ ಆಗಿರೋದು ನಿಜ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.